ನನ್ನ ನನ್ನ ಪ್ರಶ್ನೆ ಇಷ್ಟೇ, ಕಾರ್ಮಿಕರಿಗೆ ಸಂಬಂಧಪಟ್ಟವಂಥದ್ದು. ಕಾರ್ಮಿಕರಿಗೆ ಬಹಳಷ್ಟು ಮೋಸ ಆಗ್ತಾ ಇರುವಂತಹದ್ದು ಈ ಕಾಂಟ್ರಾಕ್ಟ್ ಬೇಸಿಸ್ ಅನ್ನುವಂತ ಒಂದು ಸಿಸ್ಟಮ್ನಿಂದ. ಇದು ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಒದಗಿಸಬೇಕಾದಂತ ಭದ್ರತೆಗಳನ್ನ ಒದಗಿಸುವಲ್ಲಿ ವಂಚನೆ ಮಾಡೋಕ್ಕೋಸ್ಕರನೇ ಇದು ಇರುವಂತಹದ್ದು ಅಂತ ನನ್ನ ಒಂದು ಆಗ್ರಹ, ಇದು ಪ್ರಶ್ನೆ. ಹಾಗಾಗಿ ಯಾಕೆ ಕಾರ್ಮಿಕರ ಹಕ್ಕುಗಳನ್ನ ಅವರು ಯಾವುದೇ ಏಜೆನ್ಸಿಯವರನ್ನು ಕೂಡ ಕೊಡೋದಿಲ್ಲ, 6 ತಿಂಗಳು ಇಟ್ಕೊಳ್ತಾರೆ, ತೆಗೆದಾಕ್ತಾರೆ, ಮತ್ತೆ ಅವರು ಅತಂತ್ರ ಆಗ್ತಾರೆ. ಕಾರ್ಮಿಕ ನೀತಿಗೆ ವಿರುದ್ಧವಾಗಿ ಇರುವಂತ ಈ ಯಾಕೆ ಈ ಕಾಂಟ್ರಾಕ್ಟ್ ಬೇಸಿಕ್ ಅನ್ನುವಂಥ ಸಿಸ್ಟಮ್ ಅನ್ನ ಕಾರ್ಮಿಕ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅದನ್ನ ತೆಗೆದಾಕ್ಬಾರ್ದು ಸರ್? ಪ್ರಶಾಂತ್ ಸರ್ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನಾನು ಪ್ರಶಾಂತ್ ಹೊಸದುರ್ಗ ಅಂತ ಕನಕಪುರದಿಂದ, ರಾಜ್ಯ ಸಲಹೆಗಾರರು, ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘ. ಸರ್, ನನ್ನ ಪ್ರಶ್ನೆ ಇಷ್ಟೇ, ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆ ಮತ್ತೆ ಕಾರ್ಮಿಕ ಕಾನೂನುಗಳು ಕಾರ್ಮಿಕರಿಗೆ ಭದ್ರತೆಯನ್ನು ಒದಗಿಸುವಂತ ದೃಷ್ಟಿನಲ್ಲಿ ಇರುವಂತಹದ್ದು. ಈ ದೇಶದ ಸಂವಿಧಾನ ಕೂಡ ಅದನ್ನೇ ಸ್ವಾಗತ ಮಾಡುವಂತಹದ್ದು. ಆದರೆ ಈ ಕಾಂಟ್ರಾಕ್ಟ್ ಬೇಸಿಕ್ ಅನ್ನುವಂತ ಏನಿದೆ ಈ ಸಿಸ್ಟಮ್, ಕಾರ್ಖಾನೆಗಳ ಮಾಲೀಕರು ಈ ಭದ್ರತೆಗಳಿಂದ ಕಾರ್ಮಿಕರನ್ನ ವಂಚನೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಸಿಸ್ಟಮ್ ಅನ್ನ ಹೆಚ್ಚು ಪ್ರಚೋದನೆ ಮಾಡ್ತಾ ಇದ್ದಾರೆ. ಎಷ್ಟೇ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಬಹುಸಂಖ್ಯಾತರು ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದೇ ಕಾಂಟ್ರಾಕ್ಟ್ ಬೇಸಿಕ್ ಇಂದ. ಇದರಿಂದ ಕಾರ್ಮಿಕರ ಹಕ್ಕುಗಳನ್ನ ದಮನ ಮಾಡ್ದಂಗಾಗತ್ತೆ. ಕಾರ್ಮಿಕರಿಗೆ ಆಗ್ತಾ ಇರುವಂತ ಈ ಮಹಾಮೋಸವನ್ನ ಯಾಕೆ ಸರ್ ತಡೆಗಟ್ಟಬಾರ್ದು, ಸಂಪೂರ್ಣವಾಗಿ ನಿಷೇಧ ಮಾಡಬಾರ್ದು? ಖಂಡಿತ ನೀವು ಹೇಳೋದು ಕರೆಕ್ಟ್ ಸರ್. ಇವಾಗ ನಿಮಗೆ ಗೊತ್ತಿರೋಂಗೆ ನಾನು ನಮ್ಮ ಸರ್ಕಾರಿ ವ್ಯವಸ್ಥೆನಲ್ಲೂ ಜಾಸ್ತಿ ಹೊರಗುತ್ತಿಗೆ ನೌಕರರೇ ಕೆಲಸ ಮಾಡ್ತಾರೆ, ನಿಮ್ಗೆ ಮಾಹಿತಿ ಇದೆ ಅನ್ಕೊಂತೀನಿ ಸರ್ ನಿಮಗೆ. ಖಂಡಿತವಾಗ್ಲು ಸರ್. ಹಾಗಾಗಿ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ಅಲ್ಲಿ ಅದೇನಾಗುತ್ತೆ, ಅದು ನಮ್ಮ ಸರ್ಕಾರ ಮಟ್ಟದಲ್ಲಿ ಎಲ್ಲಿ ಅದನ್ನ ಗುತ್ತಿಗೆ ಕಾರ್ಮಿಕರು ತಗೋಬೇಕು, ಎಲ್ಲಿ ಗುತ್ತಿಗೆ ಕಾರ್ಮಿಕರು ತಗೋಬಾರ್ದು ಅನ್ನೋದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು ಸರ್ ಅದು. ಹೌದು ಸರ್. ಹಾಗಾಗಿ ಅದು ನಮ್ಮ ಕಚೇರಿ, ನಮ್ಮ ಇಲಾಖೆ ಮಟ್ಟದಲ್ಲಿ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗೋದಿಲ್ಲ. ಸರ್ಕಾರ ಮಟ್ಟದಲ್ಲಿ ಆ ಥರ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅನ್ಕೊಳ್ಳಿ, ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಬಳಸಬಾರ್ದು ಅಂತ ಆದೇಶ ಆದ್ರೆ ಮಾತ್ರ ನಾವು ಅಲ್ಲಿ ಎನ್ಫೋರ್ಸ್ಮೆಂಟ್ ಮಾಡಕ್ ಸಾಧ್ಯ. ಹೌದು. ಹಾಗಾಗಿ ನಮ್ಗೆ ಇದಕ್ಕೆ ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಿ ಗುತ್ತಿಗೆ ಕಾರ್ಮಿಕರನ್ನ ರದ್ದುಪಡಿಸೋದ್ ಬಗ್ಗೆ ಅದು ಕ್ರಮ ಆಗ್ಬೇಕು ಸರ್. ಅದಕ್ಕೆ ಖಂಡಿತವಾಗ್ಲು ಸರ್, ಅದ್ರ ಬಗ್ಗೆ ಅರಿವಿದೆ. ಆದ್ರೆ ನನ್ನ ಇದು ಇಷ್ಟೇ, ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತವ್ರು ಕೂಡ ಕಾರ್ಮಿಕರ ಬಹಳಷ್ಟು ಕಾರ್ಮಿಕರ ಸಮಸ್ಯೆ ಈ ಕಾಂಟ್ರಾಕ್ಟ್ ಬೇಸಿಕ್ ಅನ್ನುವಂಥದ್ದು. ಇದರಿಂದ ಅವರಿಗೆ ಸಿಗುವಂತ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ, ಯಾವುದೇ ಒಂದು ವೈದ್ಯಕೀಯ ಸವಲತ್ತುಗಳನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ, ಭತ್ಯೆಗಳನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಇದರಿಂದ ದಯವಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಆಗ್ರಹ ಆಗ್ಬೇಕು. ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತ ದೃಷ್ಟಿನಲ್ಲಿ ನನ್ನ ಪ್ರಶ್ನೆ ಇದೆ ಸರ್, ದಯವಿಟ್ಟು ಇನ್ನೊಂದೇನಂದ್ರೆ ಸ್ಪೆಸಿಫಿಕ್ ನಿಮ್ಗೆ ಏನೋ ಕಂಪ್ಲೇಂಟ್ ಇತ್ತು ಅಂದ್ರೆ ಇಂಥ ಸಂಸ್ಥೆಗೆ ಹಿಂಗೆ ಅನ್ಯಾಯ ಆಗ್ತದೆ ಅಂತ ನಮ್ ಗಮನಕ್ಕೆ ತಗೊಂಬನ್ನಿ ಸರ್, ನಾವು ದಯವಿಟ್ಟು ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ. ಖಂಡಿತವಾಗ್ಲೂ ನಾನು ಆ ದೃಷ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀನಿ ಸರ್. ಆ ಲಘುನ ಗಾರ್ಮೆಂಟ್ಸ್ ಅಲ್ಲಿ ಆಗದಂತ ಮೋಸಗಳು, ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಹಳಷ್ಟು ಕಾರ್ಮಿಕರಿಗೆ ಆಗುವಂತ ಮೋಸಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನ್ಯಾಯ ಕೊಡ್ತಾ ಇದ್ದೀನಿ. ಆದ್ರೆ ಇಲ್ಲೆಲ್ಲ ಅನ್ಸಿದ್ದು ನಾನು ಈ ಸಿಸ್ಟಮ್ ಸರ್, ಖಂಡಿತ ಇದು ಬದಲಾಗಬೇಕು ಸರ್. ಆಗಲಿ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯುವರ್ ಗುಡ್ ನೇಮ್? ನಾಗೇಂದ್ರ ಅಂತ ಸರ್. ಓಕೆ ಸರ್, ಥ್ಯಾಂಕ್ ಯು.